ವೀಕ್ಷಕರೆಲ್ಲರಿಗೂ ನಮಸ್ಕಾರ. ರೋಟರಿ ಕ್ಲಬ್ ಮಣಿಪಾಲ್ ಅರ್ಪಿಸುವಂತಹ ವಿಶೇಷ ಕಾರ್ಯಕ್ರಮ ಸರಣಿ ಸೇವಾ ಸಂಚಯ ರೋಟರಿ ನಿಮಗಾಗಿಗೆ ತಮ್ಮೆಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹೊಸ ವರ್ಷದ ಮೊದಲ ಸಂಚಿಕೆ ಇವತ್ತು. ಆ ಕಾರಣ ತಮಗೆಲ್ಲರಿಗೂ ಕೂಡ ಹೊಸ ವರ್ಷದ ಆತ್ಮೀಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಇವತ್ತಿನ ಈ ಹೊಸ ವರ್ಷದ ವಿಶೇಷ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಒಬ್ಬರು ವಿಶೇಷವಾಗಿರುವಂತಹ ಅತಿಥಿ ಸೇರ್ಕೊಂಡಿದ್ದಾರೆ. ಅವರನ್ನು ಪರಿಚಯಿಸೋದಕ್ಕಿಂತ ಮುಂಚೆ ಪುಟ್ಟದಾಗಿ ನಾವು ರೋಟರಿಯ ಇತಿಹಾಸವನ್ನು ಸ್ವಲ್ಪ ಮೆಲುಕು ಹಾಕೋಣ. 1905ರಲ್ಲಿ ರೋಟರಿ ಪ್ರಾರಂಭವಾಗ್ತದೆ. ಆದರೂ ಕೂಡ 1989ರವರೆಗೆ ಫೀಮೇಲ್ ರೊಟೇರಿಯನ್ಸ್ಗಳಿಗೆ ಯಾವ ರೀತಿಯಾಗಿರುವಂತಹ ಎಂಟ್ರಿ ರೋಟರಿಯಲ್ಲಿ ಇರಲಿಲ್ಲ. 1989ರಲ್ಲಿ ಇದು ಪ್ರಾರಂಭವಾದ ನಂತರ ಇವತ್ತಿಗೆ ರೋಟರಿಯಲ್ಲಿ ಅನೇಕ ಬದಲಾವಣೆಗಳಿಗೆ ಅದು ಕಾರಣ ಆಗಿದೆ. ಒಂದು ಪಾಸಿಟಿವ್ ಚೇಂಜ್ ಅನ್ನು ರೋಟರಿಯ ಉದ್ದಕ್ಕೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ನಿರ್ಧಾರ ತಗೊಂಡು ಬಂದಿದೆ. ರೋಟರಿಯಲ್ಲಿ ಉನ್ನತ ಹುದ್ದೆಗಳನ್ನು ನಾವು ನೋಡ್ತಾ ಹೋದರೆ ಡಿಸ್ಟ್ರಿಕ್ಟ್ ಗವರ್ನರ್ ಹುದ್ದೆಯು ಕೂಡ ಬಹಳಷ್ಟು ಉನ್ನತ ಹುದ್ದೆಗಳಲ್ಲಿ ಒಂದು. ಇಂತಹ ಒಂದು ಉನ್ನತ ಹುದ್ದೆಯನ್ನು ಮುಂದಿನ ವರ್ಷ ಡಿಸ್ಟ್ರಿಕ್ಟ್ 3182 ಇದರ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿ ಸೇವೆಯನ್ನು ನೀಡಲಿಕ್ಕಿದ್ದಾರೆ. ಆ ಒಂದು ಹುದ್ದೆಯನ್ನು ಅಲಂಕರಿಸಲಿರುವಂತಹ ಡಾಕ್ಟರ್ ಗೌರಿ ಅವರು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳೋಣ. ನಮಸ್ಕಾರ. ಇವರ ಬಗ್ಗೆ ನಾನು ಹೆಚ್ಚೇನು ಹೇಳಬೇಕಾಗಿರುವಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೇನೆ. ಯಾಕಂತ ಹೇಳಿದರೆ ಉಡುಪಿ ಜನರಿಗೆ ಎಲ್ಲರಿಗೂ ಕೂಡ ಇವರು ಪರಿಚಿತರು. ಪೀಡಿಯಾಟ್ರಿಷಿಯನ್ ಆಗಿ ಸೋನಿಯಾ ಕ್ಲಿನಿಕ್ನ ಮುಖಾಂತರ ನಾವೆಲ್ಲರೂ ಕೂಡ ಇವರನ್ನು ನೋಡಿದ್ದೇವೆ, ಇವರ ಹೆಸರುಗಳನ್ನು ಕೇಳಿದ್ದೇವೆ, ಇವರ ಕೆಲಸಗಳನ್ನು ನಾವು ಭಾಳ ಹತ್ತಿರದಿಂದ ಗಮನಿಸ್ತಾರೆ ಬಂದಿದ್ದೇವೆ. ಅದರ ಜೊತೆಗೆ ಇನ್ನು ರೋಟರಿಯ ವಿಚಾರಕ್ಕೆ ಬಂದರೆ 2002ರಲ್ಲಿ ಇವರು ರೋಟರಿ ಮೂವ್ಮೆಂಟನ್ನು ಇವರು ಸೇರ್ಕೊಳ್ತಾರೆ. ಅದ ನಂತರ 2005ರಲ್ಲಿ ರೋಟರಿ ಕ್ಲಬ್ ಉಡುಪಿ ಮಣಿಪಾಲ ಇದರ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ. ಡಿಸ್ಟ್ರಿಕ್ಟ್ 3182 ಇದರ ಬಹಳಷ್ಟು ಅವೆನ್ಯೂಸ್ಗಳಲ್ಲಿ ಇವರು ಕೆಲಸವನ್ನು ಮಾಡಿದ್ದಾರೆ. ಪಲ್ಸ್ ಪೋಲಿಯೋ ಚೇರ್ಮನ್ ಆಗಿ ಇವರು ಕೆಲಸವನ್ನು ಮಾಡಿದ್ದಾರೆ. ಮೆಟರ್ನಲ್ ಮತ್ತು ಚೈಲ್ಡ್ ಹೆಲ್ತ್ ಇದರ ಚೇರ್ಮನ್ ಆಗಿ ಕೆಲಸವನ್ನು ಮಾಡಿದ್ದಾರೆ. ಡಿಸ್ಟ್ರಿಕ್ಟ್ ಕಲ್ಚರಲ್ ಆಕ್ಟಿವಿಟೀಸ್ ಇದರ ಚೇರ್ಮನ್ ಆಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಮುಂದಿನ ವರ್ಷ 2022-23ನೇ ಇಸುವಿಗೆ ಇವರು ಡಿಸ್ಟ್ರಿಕ್ಟ್ ಗವರ್ನರ್ ಆಗಿ ತಮ್ಮ ಸೇವೆಯನ್ನು ಪ್ರಾರಂಭಿಸಲಿಕ್ಕಿದ್ದಾರೆ. ಇವರ ಹತ್ರ ಮಾತುಕತೆ ಪ್ರಾರಂಭಿಸೋಣ. ಮ್ಯಾಮ್, ಫಸ್ಟ್ ಕಂಗ್ರ್ಯಾಚುಲೇಷನ್ಸ್. ನೀವು ಫಸ್ಟ್ ಒಂದು ಫಿಮೇಲ್ ಗವರ್ನರ್ ಆಗಿ ನೀವು ಅಧಿಕಾರವನ್ನು ಸ್ವೀಕರಿಸ್ತಿರೋದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಅದರ ಜೊತೆಗೆ ನಾವು ಕೇಳಬೇಕಾಗಿರುವಂಥ ಕ್ವಶನ್, ಡಿಸ್ಟ್ರಿಕ್ಟ್ ಗವರ್ನರ್ ಅಂತ ಹೇಳಿದರೆ ಏನೆಲ್ಲ ರೋಲ್ಸ್ಗಳಿರ್ತದೆ, ಎಷ್ಟು ಇಂಪಾರ್ಟೆಂಟ್ ಈ ಒಂದು ಹುದ್ದೆ ಮ್ಯಾಮ್? ಫಸ್ಟ್ ಆಫ್ ಆಲ್ ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಆ್ಯಂಡ್ ಎಸ್, ಐ ಆಮ್ ಗೋಯಿಂಗ್ ಟು ಬಿ ದ ಡಿಸ್ಟ್ರಿಕ್ಟ್ ಗವರ್ನರ್ ಈಗ 22-23ಕ್ಕೆ. ಇಟ್ಸ್ ದ ಟಾಪ್ ಪೊಸಿಷನ್ ಇನ್ ಅ ಡಿಸ್ಟ್ರಿಕ್ಟ್. ಆ್ಯಂಡ್ ಐ ಹ್ಯಾಪನ್ ಟು ಬಿ ದ ಫಸ್ಟ್ ಲೇಡಿ ಗವರ್ನರ್. ಅದು ದೊಡ್ಡ ವಿಷಯ ಅಂತ ಏನಲ್ಲ. ಯಾಕೆಂದರೆ ನಾವು ಬೆಳೆದಿರುವಾಗ ನಾವು ಸಣ್ಣ ಪ್ರಾಯದಿಂದ ಐ ನೆವರ್ ಫೆಲ್ಟ್ ದರ್ ಇಸ್ ಸಮಥಿಂಗ್ ಜಸ್ಟ್ ಬಿಕಾಸ್ ಐ ಆಮ್ ಎ ವುಮನ್ ಐ ಕಾಂಟ್ ಡೂ ಇಟ್ ಅಂತ ನನಗೆ ಆ ಅಭಿಪ್ರಾಯವೇ ಇರಲಿಲ್ಲ. ಸೊ ಈಗ ಎಲ್ಲರೂ ಫಸ್ಟ್ ಲೇಡಿ ಗವರ್ನರ್ ಅಂತ ಹೇಳ್ತಾ ಇರುವಾಗ ಐ ಫೈಂಡ್ ಇಟ್ ವೆರಿ ಸರ್ಪ್ರೈಸಿಂಗ್ actually, and I don't think it's any great thing also. And but I'm happy to be the district governor. I think it's an honor given to me by the members of my district. And yes, we hope to have a good year next year in 22-23. And coming to the fact that the district governor is the head of the district in every year. It keeps changing every year, and it's just 1 year position. And after you finish being the district governor, you will be a past district governor, and you will be equal to a member as well. So there is nothing that you can have your head high up and then say that, oh, you are the district governor. It happens, that's all. And as a district governor, we have to see that the district is united. And all the clubs, ನಮ್ಮ district 3182 ಅಲ್ಲಿ 85 clubs ಇದೆ, 85 clubs. And every year more and more clubs will be added. Some years it may not be added, but we try to improve our membership and increase the number of clubs. So ಅದು ಇರುವಾಗ ಅವರೆಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರಾ ಅಥವಾ ಅವರಿಗೆ ಒಂದು ರೋಟರಿ ವಿಷಯ ಜ್ಞಾನ ಗೊತ್ತಿದೆಯಾ ಇಲ್ವಾ ಅಂತ, ಮತ್ತು ಸರ್ವಿಸ್ ಪ್ರಾಜೆಕ್ಟ್ಸ್ ಎಷ್ಟು ನಡೀತಾ ಉಂಟು, ಮೆಂಬರ್ಶಿಪ್ ಎಷ್ಟು ಜಾಸ್ತಿ ಆಗ್ತಾ ಉಂಟು, ಇದೆಲ್ಲ ಮುಖ್ಯ ವಿಷಯ. ಆ್ಯಂಡ್ ಇನ್ ರೋಟರಿ ನಮಗೆ ಒಂದು 2 parts in Rotary ಉಂಟು. One is Rotary International and the Rotary Foundation. Foundation is like a bank. So all the service activity, grants, projects, ಅದು Rotary Foundation ಇಂದ ಬರ್ತದೆ. So it's important for the foundation to do work, to give grants, to give money for service, is we have to give money to the foundation. So ಅದು ನಮ್ಮೆಲ್ಲರ ಒಂದು ಕರ್ತವ್ಯ.
ಅದು ಪ್ರತಿ ವರ್ಷ ನಾವು ಮಾಡ್ತಾ ಇರುವಾಗ ರೆಕಗ್ನಿಷನ್ಸ್ ಎಲ್ಲ ಬರ್ತದೆ, ಆದರೆ ಎಲ್ಲರೂ ಅದಕ್ಕೆ ಏನಾದರೂ ಒಂದು ಕೊಡಬೇಕು, ಅದು ತುಂಬ ಮುಖ್ಯ. ಸೊ ಇನ್ ದ ವೆನ್ ಯು ಬಿಕಮ್ ಡಿಸ್ಟ್ರಿಕ್ಟ್ ಗವರ್ನರ್, ಆರ್ ವರ್ಕ್ ಈಸ್ ಟು ಸಿ ದಟ್ ದ whole district works together, all the clubs are active, all the clubs do service projects which create an impact in the society, not small projects, which will give a good public image to our Rotary, and see that Rotary is really doing something. Sometimes some people will, just to say that they have done something, they will have ಒಂದು ಗಣಹೋಮ ಮಾಡ್ತಾರೆ ಮನೆಯಲ್ಲಿ, ಅದನ್ನೊಂದು ಪ್ರಾಜೆಕ್ಟ್ ಇರ್ತಾರೆ, ಬಟ್ ದಟ್ಸ್ ನಾಟ್ ಹೌ ಇಟ್ ಶುಡ್ ಬಿ ಡನ್. ಎಲ್ಲ ಒಳ್ಳೆಯ ಇಂಪ್ಯಾಕ್ಟ್ಫುಲ್ ವಿಚ್ ವಿಲ್ ರೀಚ್ ಅ ಲಾಟ್ ಆಫ್ ಪೀಪಲ್ ಅಂತ ಪ್ರಾಜೆಕ್ಟ್ಸ್ ಅನ್ನು ನಾವು ಮಾಡಬೇಕು. ನಮ್ಮ ವರ್ಷಕ್ಕೆ ಇವು ಕೇಳಿ ಪ್ರಶ್ನೆಗಳು ಕೇಳಿ. ಮ್ಯಾಮ್, ಎಷ್ಟೀಗ ಜಿಯೋಗ್ರಫಿಕಲ್ ಏರಿಯಾ ಎಷ್ಟು ಕವರ್ ಆಗ್ತದೆ ಈಗ 3182 ಅಲ್ಲಿ ಡಿಸ್ಟ್ರಿಕ್ಟ್ ಅಲ್ಲಿ? 3182 ಕವರ್ಸ್ 4 ರೆವೆನ್ಯೂ ಡಿಸ್ಟ್ರಿಕ್ಟ್ಸ್, ಉಡುಪಿ ಡಿಸ್ಟ್ರಿಕ್ಟ್, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್, ಹಾಸನ್ and ಶಿವಮೊಗ್ಗ. So 4 revenue districts come under district 3182 and we have 85 clubs. Okay. So ನಾನು ಇಂಟ್ರೊಡಕ್ಷನ್ ಕೊಡುವಾಗ ಹೇಳಿದೆ 1989 ವರೆಗೆ ಲೇಡೀಸ್ ರೋಟೇರಿಯನ್ಸ್ಗಳು ಇರಲಿಲ್ಲ ಅಂತ ಹೇಳಿ. ಆದ ನಂತರ ಯಾವ ಒಂದು ಮೇಜರ್ ಚೇಂಜ್ ಆಯಿತು ಮ್ಯಾಮ್ ರೋಟರಿಯಲ್ಲಿ? ಮೇಜರ್ ಚೇಂಜ್ ಆದ ಮೇಲೆ ಲೇಡೀಸ್, I think it has improved in the fact ladies always give a little bit of style to the to a club, isn't it? Yeah, and also ladies I always find are more committed. Because men have got their own work to raise financial problems, all those sort of problems are there, but ladies have got the, not that they have the time, but they make the time to do what is expected out of them. ಏನಾದ್ರು ಮಾಡಬೇಕಂತಿದ್ರೆ ಆ ಕಮಿಟ್ಮೆಂಟ್ ಲೇಡೀಸ್ ಅಲ್ಲಿ ಉಂಟು. Not that men are not committed, I am nothing against ladies and men, and I am not comparing at all. So but ladies, this thing, Rotary has grown after ladies have been admitted. There is more fun in the club. People are looking forward to club meetings and things like that, and nicely enough when I get to be the governor, luckily enough the RI president is also a lady president, Jennifer Jones, and so that is a very nice coincidence, and she has done so much work in Rotary, and it's very understandably that she is becoming the president of, not because she is a woman, but she is a president. Yes. Okay. ಮ್ಯಾಮ್, ಈಗ 2 years ಡಿಸ್ಟ್ರಿಕ್ಟ್ ಗವರ್ನರಿಗೆ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಒಂದು, ಈಗ ಪ್ರೆಸೆಂಟ್ ಇಯರ್ ನೀವು ಇರುವಂಥದ್ದು ಪ್ಲಾನಿಂಗ್ ಎಲ್ಲ ಆಗುವ ಟೈಮ್, ಮತ್ತು ನೆಕ್ಸ್ಟ್ ನಿಮ್ಮ ಅದನ್ನು ಇಂಪ್ಲಿಮೆಂಟೇಷನ್ ಮಾಡುವಂಥ ಟೈಮ್. ಸೊ ಈ ಒಂದು ವರ್ಷ ನಿಮಗೆ ಹೇಗೆ ಹೋಗಿದೆ ಮ್ಯಾಮ್? ಯಾವ ರೀತಿ ನೀವು ತೊಡಗಿಸಿಕೊಂಡಿದ್ದೀರಿ? This has been a busy year, very very busy in the sense I have to, because of Corona I was unable to sit and go individually to many of the clubs individually, which I could have done if Corona was not there, because everything has been online, and ಎಲ್ಲರನ್ನು ಆನ್ಲೈನ್ ಝೂಮ್ ಮೇಲೆ ನೋಡುವಾಗ ಮತ್ತೆ ಡೈರೆಕ್ಟ್ ಆಗಿ ನೋಡುವಾಗ ನಮಗೆ ಗುರ್ತು ಸಿಗುವುದೇ ಇಲ್ಲ. So it is created a little bit of a problem for me. So I am trying to get used to the people who are going to be there with me. ನನ್ನೊಟ್ಟಿಗೆ ಇರುವವರು ಪ್ರೆಸಿಡೆಂಟ್ಸ್ ಆ್ಯಂಡ್ ಸೆಕ್ರೆಟರೀಸ್, ಅವರನ್ನು ಭೇಟಿಯಾಗಿ ಅವರನ್ನು ನೋಡಿ ಅವರ ಹತ್ರ ಮಾತಾಡಿ ಅದೆಲ್ಲ ಟ್ರೈ ಮಾಡ್ತಾ ಇದ್ದೇವೆ. ಆ್ಯಂಡ್ ಫಸ್ಟ್, ಮೋರ್ ದೆನ್ ದ್ಯಾಟ್, ವಿ ಹ್ಯಾವ್ ಟು ನೌ ಫಾರ್ಮ್ ಆಲ್ ದ ಕಮಿಟೀಸ್ ಫಾರ್ ಡಿಫರೆಂಟ್ ಗ್ರೂಪ್ಸ್ ಆಫ್ ದ at the zonal level, at the district level. Our district is divided into 11 zones. ಸೊ ಅವರಿಗೆಲ್ಲರಿಗೆ ಆ ಝೋನಲ್ ಲೆವೆಲನ್ನು ಟ್ರೈನರ್ ಇದ್ದಾರೆ, ಒಂದು ಅಸಿಸ್ಟೆಂಟ್ ಗವರ್ನರ್ ಇದ್ದಾರೆ, ಮತ್ತು ಆ್ಯಂಡ್ ಆಲ್ ಡಿಫ್ರೆಂಟ್ ಪೋರ್ಟ್ಫೋಲಿಯೋಸ್ ಆರ್ ಗಿವನ್. ಸೊ ಟು ಮೇಕ್ ಆಲ್ ದೋಸ್ ಪೋರ್ಟ್ಫೋಲಿಯೋಸ್ ದ ಝೋನಲ್ ಲೆವೆಲ್ ಆ್ಯಂಡ್ ಅಟ್ ದ ಡಿಸ್ಟ್ರಿಕ್ಟ್ ಲೆವೆಲ್, ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ಆ್ಯಂಡ್ our training program starts off with the assistant governor. For each zone there is one assistant governor, and we have to train them up how to do their work, what is expected out of them, and that training program will start from February. And from February, then April, it will go on like that, pets and sets and things like that. So a training program is very very important. So we have the January to June varage namge training programs irtade, for the president and secretaries, for the assistant governors, for the chairmen of every committee. So avrigella training program, but then we have the installation in July 1st. Okay. Yes. ಮ್ಯಾಮ್, ಏನು ಡಿಫ್ರೆಂಟ್ ಆಗಿರ್ತದೆ 2022-23 ಅಲ್ಲಿ? ಏನು ಡಿಫ್ರೆಂಟ್ ಆಗಿರ್ತದೆ? ನಿಮ್ಮ ಪ್ರಾಜೆಕ್ಟ್ಸ್ಗಳು ಯಾವ್ದು ಇರ್ತದೆ ಮ್ಯಾಮ್? Every governor has to think of some projects which they are going to do. Mainly is, for my year, they are going to have 4 sort of projects. One is ಕಲಿಕೆ ತೊಂದರೆಗಳು, ಮಕ್ಕಳಲ್ಲಿ ಬರುವ ಕಲಿಕೆ ತೊಂದರೆಗಳು. ಆಲ್ಮೋಸ್ಟ್ 1 in 4 children have got ಕಲಿಕೆ ತೊಂದರೆಗಳು. ಅದು ಹೆಚ್ಚಿನ ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್ ಡೋಂಟ್ ನೋ ದಟ್ ಆರ್ ಚೈಲ್ಡ್ ಕ್ಯಾನ್ ಹ್ಯಾವ್ ದಿಸ್ ಪ್ರಾಬ್ಲಮ್, ಲರ್ನಿಂಗ್ ಡಿಸಬಿಲಿಟಿ. ಅವ್ರು ಎಣಿಸೋದು ಅವ್ರಿಗೇನೋ ದಡ್ಡ ಆಗಿದ್ದಾನೆ, ಕಲಿಕೆ ಓದಿ, ಬೇರೆಲ್ಲರಲ್ಲಿ ಚುರುಕಿರ್ತಾರೆ, ಅವ್ರ ಇಂಟೆಲಿಜೆನ್ಸ್ IQ ಅನ್ನೋ ವೆರಿ ಹೈ, ಬಟ್ ಅವರಿಗೆ ಆ ಕಲಿಕೆ ಲರ್ನಿಂಗ್ ಡಿಸಬಿಲಿಟಿ ಅಂತ ಉಂಟು. ಅದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಅದರ ಹೇಗೆ ಬೇಗ ಐಡೆಂಟಿಫೈ ಮಾಡೋದು, ಮತ್ತು ಅವರಿಗೆ ಹೆಲ್ಪ್ ಕೊಟ್ಟು ಅವರನ್ನು ನಾರ್ಮಲಿಗೆ ಬರುವ ಹಾಗೆ ಮಾಡೋದು, ಇದೊಂದು ನಮ್ಮದೊಂದು ಮೇನ್ ಪ್ರಾಜೆಕ್ಟ್.
The second project is skin donation and organ donation. ಇದರ ಅವೇರ್ನೆಸ್, ಯಾಕಂದರೆ ನಾವು ಸತ್ತ ಮೇಲೆ ಎಷ್ಟೋ ಮಂದಿ ನಾವು ಸುಡ್ತೇವೆ ಬಾಡಿಯನ್ನು, ಅದರಿಂದ ಒಂದು ಸ್ಕಿನ್ ಆದರೂ ತೆಗೆದು ಕೊಟ್ಟರೆ ಈ ಬರ್ನ್ಸ್ ವಿಕ್ಟಿಮ್ಸ್ಗಳಿಗಾಗ ಅದನ್ನು ಹಾಕಿದರೆ ಎಷ್ಟೋ ಒಳ್ಳೆಯದಾಗ್ತದೆ. ಸೊ ಸ್ಕಿನ್ ಬ್ಯಾಗ್ಸ್ ನಮ್ಮ ಮಣಿಪಾಲದಲ್ಲಿಯೇ ಉಂಟು. ಸೊ ಅದನ್ನು ನಾವು ಅದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅಂತ ಅದು ಬೆಲ್ಗಾಮಲ್ಲಿ ಉಂಟು, ಬೆಂಗಳೂರಲ್ಲಿ ಉಂಟು, ಬೇರೆ ಬೇರೆ ಕಡೆಗಳಲ್ಲಿ ಉಂಟು. ಸೊ ಅದಕ್ಕೆ ನಾವು ಅದನ್ನು ಅವೇರ್ನೆಸ್ ಮಾಡಬೇಕಂದು. ಮೂರನೇದು ವೇಸ್ಟ್ ಮ್ಯಾನೇಜ್ಮೆಂಟ್. ಈ ವರ್ಷದ ಗವರ್ನರ್ ರಾಮಚಂದ್ರ ಮೂರ್ತಿಯವರು ಅದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದು 3 ವರ್ಷದ ಪ್ರೋಗ್ರಾಮ್. ನಮ್ಮ ಅವಧಿಯಲ್ಲಿಯೂ ಸಹ ಹಾಗೆ ಮುಂದಿನ ಅವಧಿಯಲ್ಲಿ ಸಹ ಅದು ಇರ್ತದೆ. ಹೌ ಟು ಮ್ಯಾನೇಜ್ ದ ವೇಸ್ಟ್. And the fourth project is women empowerment. One, we are hoping to give driving license, either 3-wheeler or a 4-wheeler to women, and see that they get a job. And the second one is second part of that program is to create to give sewing machines to women who are and help them to earn something. Okay. So that is the main projects of our year. ಮ್ಯಾಮ್, ನಿಮ್ಮ ಇಷ್ಟು ನಿಮ್ಮ ಈಗ ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿ ನೀವು ಇನ್ಚಾರ್ಜ್ ತಗೊಂಡ ನಂತರ ಮಾಡಬೇಕಾಗಿರೋಂಥ ಕೆಲಸ, ಸ್ವಲ್ಪ ಹಿಂದಕ್ಕೆ ಹೋಗೋಣ. ನಿಮ್ಮ ಚೈಲ್ಡ್ಹುಡ್ಡಿಂದ ಮತ್ತೆ ಸ್ಟಾರ್ಟ್ ಮಾಡೋಣ. ಈ ಒಂದು ಜರ್ನಿಯನ್ನು ನೀವು ಇಲ್ಲಿವರೆಗೆ ತಲುಪುವಂಥ ಒಂದು ಜರ್ನಿಯನ್ನು ನೋಡೋಣ. ಸೊ ನಿಮ್ಮ ಮನೆಯ ವಿಚಾರಕ್ಕೆ ಬಂದರೆ, ಕೃಷ್ಣರಾವ್ ಅವರು ಡೀನ್ ಆಗಿದ್ದವರು, KMCL ತುಂಬ ಸುದೀರ್ಘ ಕಾಲ ಡೀನ್ ಆಗಿ ಕೆಲಸ ಮಾಡಿದವರು, ಮತ್ತು ಡಾಕ್ಟರ್ ಪದ್ಮರಾವ್ ನಿಮ್ಮ ಅಮ್ಮ ಅವರು ಕೂಡ ಫೇಮಸ್ ಗೈನಕಾಲಜಿಸ್ಟ್ ಆಗಿದ್ದವರು. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಅಪ್ಪ ಚಾರ್ಟರ್ ಮೆಂಬರ್ ಆಗಿದ್ದರು ಮಣಿಪಾಲ್, ಉಡುಪಿ ಮಣಿಪಾಲ್ ಕ್ಲಬ್ಬಿನ. ಸೊ ತುಂಬ ಚಿಕ್ಕ ವಯಸ್ಸಿನಲ್ಲೇ ರೋಟ್ರಿಯ ಒಂದು ಇಂಟ್ರೊಡಕ್ಷನ್ ಮನೆಯಲ್ಲಿ ಆಗಿರ್ಬೋದು, ಆ ಒಂದು ನೆನಪುಗಳನ್ನು ಹಂಚ್ಕೊಳ್ಬೋದಾ? ನಮ್ಮ ಮನೆಯಲ್ಲಿ ರೋಟ್ರಿ ಸಣ್ಣ ಪ್ರಾಯದಿಂದ, ನೀವು ಹೇಳಿದ ಹಾಗೆ ಸಣ್ಣ ಪ್ರಾಯದಿಂದ ಉಂಟು. ನಾವು ರೋಟ್ರಿ ಕಾನ್ಫರೆನ್ಸ್ ಮಣಿಪಾಲದಲ್ಲಿ ಆಗಿತ್ತು. ಆ್ಯಂಡ್ ಆಗ ಅದು ನಾವೆಲ್ಲ ಒಂದು ಸ್ಟೇಜಿಗೆ ಹೋಗೋದು, ನಾವು ಸಾಂಗ್ಸ್ ಎಲ್ಲ ಹೇಳೋದು, ಡ್ಯಾನ್ಸ್ ಮಾಡೋದು, ಇದೆಲ್ಲ ಒಂದು ಆಗ ಇತ್ತು. ನಾವು ಅದರಿಂದವೇ ಬೆಳೆದದ್ದು. ಆ್ಯಂಡ್ ಬಟ್ ನನಗೆ ಹಾಗೆ ಅದು ನಮ್ಮ ಮೆಡಿಸಿನ್ ಹೋದಾಗ ಅಥವಾ ವೆಂಟ್ ಟು ಹೈಯರ್ ಕ್ಲಾಸಸ್ ಅದೆಲ್ಲ ಹೋಯಿತು, ಇರಲಿಲ್ಲ. ಮತ್ತು ನನಗೆ ರೋಟ್ರಿಯೇ ಮರ್ತು ಹೋಯಿತು. ಆ್ಯಂಡ್ ಗಾಟ್ ಮ್ಯಾರಿಡ್, ವೆಂಟ್ ಅಬ್ರಾಡ್, ಹ್ಯಾಡ್ ಚಿಲ್ಡ್ರನ್ ಆ್ಯಂಡ್ ಆಲ್ ದೆನ್. ಮತ್ತು ರೋಟ್ರಿ ವಿಷಯವೇ ಇರಲಿಲ್ಲ ನನಗೆ. 2002ರಲ್ಲಿ ಇದು ನನ್ನ ಟೀಚರ್ ಇಂದಿರಾ ಟೀಚರ್ ಅವರು ನನಗೆ ಹೇಳಿದರು, ವೈ ಡೋಂಟ್ ಯು ಜಾಯಿನ್. ಶಿ ವಾಸ್ ದ ಫಸ್ಟ್ ವುಮನ್ ಪ್ರೆಸಿಡೆಂಟ್ ಆಫ್ ಆರ್ ಕ್ಲಬ್, ರೋಟ್ರಿ ಮಣಿಪಾಲ್. ಸೊ ಅವ್ರು ಹೇಳಿದರು, ವೈ ಡೋಂಟ್ ಯು ಜಾಯಿನ್. ಐ ಹ್ಯಾಡ್ ಗಾನ್ ಥ್ರೂ ಅ ಲಿಟಲ್ ಡಿಫಿಕಲ್ಟ್ ಫೇಸ್ ಜಸ್ಟ್ ದೆನ್. ಐ ವಾಸ್ ರಿಕವರಿಂಗ್ ಫ್ರಮ್ ದ್ಯಾಟ್. ಆ್ಯಂಡ್ ಆಗ ಅವ್ರು ಹೇಳಿದಾಗೆ ಐ ಸೆಡ್, ವೈ ನಾಟ್, ಲೆಟ್ ಅಸ್ ಟ್ರೈ ಟು ಡೂ ಸಮಥಿಂಗ್ ಡಿಫ್ರೆಂಟ್. ಸೊ ಐ ಜಾಯಿನ್ ರೋಟ್ರಿ ಜಸ್ಟ್ ಬಿಕಾಸ್ ಟೀಚರ್ ಅಲ್ಲ, ಟೀಚರ್ ಹೇಳಿದರೆ ಒಳ್ಳೆಯದೇ ಇರಬೇಕಂತ ಹೇಳ್ಕೊಂಡು ನಾನು ಜಾಯಿನ್ ಆಗಿದ್ದೆ. ಸೊ ಅಷ್ಟೇ. ಮತ್ತೆ ಅಲ್ಲಿ ಮುಂದೆಯಿಂದ ಬರ್ತಾರೆ. ಸೊ ಹೌ ವಾಸ್ ಯುವರ್ ಚೈಲ್ಡ್ಹುಡ್ ಮ್ಯಾಮ್? ಅಪ್ಪ ಅಮ್ಮ ಇಬ್ಬರು ಡಾಕ್ಟರ್ ಆಗಿದ್ರು. ದೇ ಯೂಸ್ ಟು ಹ್ಯಾವ್ ಅ ಬಿಸಿ ಲೈಫ್. ಸೊ ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು? ಆ ಚೈಲ್ಡ್ಹುಡ್ ವಾಸ್ ಫ್ಯಾಂಟಾಸ್ಟಿಕ್. I always find when busy parents and working parents produce more mature children. Because children learn to adjust. Yeah. They don't get attention all the time. They learn to cope and do things on their own. So it was a fantastic childhood. We went to school in Manipal, primary school, and Manipal Junior College. Allella hogi, we had great friends. We never had time in our hands. We never got bored. We didn't have TV. We never had any of those things. But we still never got bored. Yes. ಮ್ಯಾಮ್, ನಿಮ್ಮ ತಂದೆಯವರು TMF ಅವರ ಬಹಳಷ್ಟು ಹತ್ತಿರದ ಒಡನಾಟಿ ಆಗಿದ್ರು. ಸೊ ನಿಮ್ಗೆ ಏನಾದರೂ ನೆನಪುಗಳು ಉಂಟಾ TMF ಅವರ? ಬಹಳ ನೆನಪುಂಟು. ಯಾಕೆಂದರೆ ಅವರ ಕಡೆಯ ಮಗಳು ಆಶಾ ನನ್ನ ಕ್ಲಾಸ್ಮೇಟ್. ವಿ ಆರ್ ಆಲ್ ಸೇಮ್ ಏಜ್ ಗ್ರೂಪ್. ಆ್ಯಂಡ್ ಇವತ್ತಿಗೂ ಶಿ ಈಸ್ ಮೈ ವೆರಿ ಗುಡ್ ಫ್ರೆಂಡ್. ಸೊ ನಾವು ಶಾಲೆಯಿಂದ ಹೋದ್ಮೇಲೆ ಮತ್ತೆ ನಾವು ಇಬ್ಬರು ಹೋಗಿ TMF ಅವರ ಮನೆಗೆ ಹೋಗ್ತಾ ಇದ್ವಿ. ಅವರ ಹೆಂಡತಿ ನಮಗೆ ಬಿಸಿ ಬಿಸಿ ಗೋಳಿ ಬಜೆ ಅಂಥದ್ದೆಲ್ಲ ಕೊಟ್ಟು ನಾವು ನೆಲದ ಮೇಲೆ ಕೂತ್ಕೊಂಡು ಅವರು ಅದನ್ನು ಮಾಡಿಕೊಂಡು ನಮಗೆ ಬಡಿಸ್ತಾ ಇದ್ರು. ಮತ್ತು ಎಲ್ಲ ತಿಂದ ಮೇಲೆ ನಾವು ಅವರ TMF ಅವರ ಮೇಲೆ ಇದ್ರು, ಅವರ ಮಡಿಗೆ ಮೇಲೆ. ಸೊ ಅಲ್ಲಿ ಹೋಗಿ ಅವರು ಒಂದು ಈಸಿ ಚೇರ್ ಮೇಲೆ ಕೂತ್ಕೊಳ್ತಾ ಇದ್ರು ಹೀಗೆ. ಸೊ ಅವರು ಇಲ್ಲಿ ನಾವಿಬ್ರು ಕೂತ್ಕೊಂಡು ಅವರು ನಮಗೆ ಲೆಕ್ಕ ಹೇಳ್ತಾ ಇದ್ರು. ಸೊ ಲೆಕ್ಕ ಹೇಳಿ ಅವರಿಗೆ ಪೇಷನ್ಸ್ ಇತ್ತು, ತುಂಬ ಪೇಷನ್ಸ್ ಇತ್ತು ನಮಗೆ ಲೆಕ್ಕ ಹೇಳ್ಕೊಡ್ಲಿಕ್ಕೆ. ಅದು ಮತ್ತೆ ನಮ್ಮ ಹತ್ರ ಬೇರೆ ಬೇರೆ ನಮ್ಮ ಸ್ಕೂಲ್ ವಿಷಯ ಹೇಗಿತ್ತು ಇದರ ವಿಷಯ ಎಲ್ಲ ಕೇಳ್ತಾ ಇದ್ರು. ನನಗೆ ಇವತ್ತಿಗೂ ಅದು ಒಳ್ಳೆ ನೆನಪುಂಟು. ಓಕೆ ಮ್ಯಾಮ್, ನೆಕ್ಸ್ಟ್ ನೀವು ಮೆಡಿಕಲ್ ಒಂದು ಕೆರಿಯರ್ ಅನ್ನು ಪರ್ಸ್ಯೂ ಮಾಡಲಿಕ್ಕೆ ಏನಾದರೂ ಸ್ಪೆಸಿಫಿಕ್ ಇನ್ಸ್ಪಿರೇಷನ್ ಇತ್ತಾ ಅಥವಾ ಮನೆಯ ಒಂದು ಅಟ್ಮಾಸ್ಫಿಯರ್ ಅದಕ್ಕೆ ಕಾರಣ? ಮನೆಯ ಅಟ್ಮಾಸ್ಫಿಯರೇ ಕಾರಣ. ಬಿಕಾಸ್ ನಾವು ಯಾವಾಗಲೂ ಮೆಡಿಸಿನ್ ವಿಷಯವೇ ಕೇಳ್ತಾ ಇದ್ವಿ. ಈ ಪೇಷಂಟ್ ಹೀಗಾಯಿತು, ಈ ಪೇಷಂಟ್ ಹಾಗೆ ಆಯಿತು. ಮತ್ತು ನಮಗೆ ಬೇರೆ ಅನಿಸ್ಲಿಲ್ಲ. ಆವತ್ತು ಒಂದು ಎಂಜಿನಿಯರ್ ಅಥವಾ ಮೆಡಿಸಿನ್ ನನಗೆ ಲೆಕ್ಕ ಅಷ್ಟೇನು ಒಳ್ಳೆದಿರಲಿಲ್ಲ ನಾನು. ಸೊ ಐ ಆಲ್ವೇಸ್ ಲೈಕ್ ಮೆಡಿಸಿನ್. ಸೊ ಆ್ಯಂಡ್ ಇವತ್ತಿಗೂ ಐ ಥಿಂಕ್ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ರೊಫೆಷನ್ಸ್. ಬಟ್ ಮೇ ಬಿ ಇನ್ ದ ಪ್ರೆಸೆಂಟ್ ಸಿನಾರಿಯೋ ಸ್ವಲ್ಪ ಚೇಂಜ್ ಆಗಿರ್ಬೋದು. ಬಟ್ ಐ ಆಲ್ವೇಸ್ ವೆರಿ ಹ್ಯಾಪಿ ದಟ್ ಐ ಆಮ್ ಎ ಪೀಡಿಯಾಟ್ರಿಷಿಯನ್. ಓಕೆ, ನಿಮ್ಮೊಂದು ಮೆಡಿಕಲ್ ಜರ್ನಿ ಯಾವ ರೀತಿ ಇತ್ತು? ಎಜುಕೇಶನ್, ಪರ್ಟಿಕ್ಯುಲರ್ ಎಜುಕೇಶನ್ಗೆ ಬಂದರೆ? MBBS ಇನ್ Manipal,
then ಅದಾದ ಮೇಲೆ then I did my MD, got a seat in MD Pediatrics, and ಮಧ್ಯದಲ್ಲಿ ನನಗೆ ಮದುವೆ ಆಯಿತು. So I left it and I went to England along with my husband, and ಅಲ್ಲಿ ನಾನು ಒಂದು 7 ವರ್ಷ ಆದಮೇಲೆ ವಾಪಸ್ ಬಂದದ್ದು. But after 2 years I came back to do my MD after I have had my first child, and then I finished my MD, then went back, then I had my second child, and then I came back. Came back. Now I'm a very big patriotic. So I never liked foreign countries, so came back. Yes. So ನೀವು ಅಲ್ಲಿಯೂ ಕೂಡ ಪ್ರಾಕ್ಟೀಸ್ ಮಾಡಿದ್ರಲ್ಲ ಮ್ಯಾಮ್? Yes, I learned more than practicing. I worked in pediatric department, I worked in accident and emergency, I worked in psychiatry, I worked in obstetrics and gynecology, many of the other departments, because you know how our feelings keep changing. ನಮ್ಗೆ ಐಡಿಯಾಸ್ ಎಲ್ಲ ಚೇಂಜ್ ಆಗ್ತಾ ಇರ್ತದಲ್ಲ ಆ ಪ್ರಾಯದಲ್ಲಿ. ಸೊ ನಾವು ಫಸ್ಟ್ ಟೈಮ್ ನಾವು ಅಲ್ಲಿ ಇರುವಾಗ ಅಲ್ಲಿಯೇ ಸೆಟ್ಲ್ ಆಗು ಅಂತ ಎಣಿಸಿದ್ದು. ದೆನ್ somehow in my heart of hearts ನನಗೆ I don't never felt I belonged to that country. So I knew that I only belonged in India. Wherever in India I belonged here. So I came back. ವೀಕ್ಷಕರೇ, ನಮ್ಮ ಜೊತೆಗೆ ಡಾಕ್ಟರ್ ಗೌರಿ ಅವರಿದ್ದಾರೆ. ಇಲ್ಲಿ ತನಕ ಸಾಕಷ್ಟು ವಿಚಾರಗಳನ್ನು ನಾವು ಅವರ ಜೊತೆಗೆ ಚರ್ಚೆ ಮಾಡಿದ್ದೇವೆ. ಪುಟ್ಟದೊಂದು ವಿರಾಮ ತಗೊಳ್ಳುವ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಬರೋಣ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನಮ್ಮ ಜೊತೆಗೆ ಡಾಕ್ಟರ್ ಗೌರಿ ಅವರಿದ್ದಾರೆ. ಅವರ ಜೊತೆ ಮಾತುಕತೆ ಮುಂದುವರಿಸೋಣ. ಸೊ ಇಲ್ಲಿ ಬಂದ ನಂತರ ನೀವು ಸೋನಿಯಾ ಕ್ಲಿನಿಕಲ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತೀರಿ, ಅಂಡ್ ಫಾರ್ several decades you have been serving. Yes. So ಈ ಒಂದು ಎಕ್ಸ್ಪೀರಿಯನ್ಸ್ ಮ್ಯಾಮ್. Sonia Clinic was started by Dr. Girija. Unlike everybody thinks Dr. Padma Rao started it, no, Dr. Girija started it. And we worked along with her, and my husband was also working there. And it's one of the nice times of our life that we are working there now, and I'm very happy that we are continuing to work in that hospital. I've enjoyed working there, and luckily enough, by God's grace, we have done some good work. Yes. ಮ್ಯಾಮ್, ಇದರ ಜೊತೆಗೆ ನೀವು ಮೆಡಿಕಲ್ಗೆ ಸಂಬಂಧಪಟ್ಟ ಬೇರೆ ಬೇರೆ ಅಸೋಸಿಯೇಷನ್ಸ್ಗಳಲ್ಲಿದ್ದೀರಿ. ರೆಡ್ ಕ್ರಾಸ್ನ ಪೇಟ್ರನ್ ಮೆಂಬರ್ ಆಗಿದ್ದೀರಿ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇದರ ಲೈಫ್ ಮೆಂಬರ್ ಆಗಿದ್ದೀರಿ, ಮತ್ತು ಇಂಡಿಯನ್ ಅಸೋಸಿಯೇಷನ್ ಆಫ್ ಪೀಡಿಯಾಟ್ರಿಕ್ಸ್ ಇದರ ಪಾಸ್ಟ್ ಪ್ರೆಸಿಡೆಂಟ್ ಕೂಡ ಆಗಿದ್ದೀರಿ. ಸೊ ಏನು ಪರ್ಟಿಕ್ಯುಲರ್ಲಿ ಇಂಡಿಯನ್ ಅಸೋಸಿಯೇಷನ್ ಆಫ್ ಪೀಡಿಯಾಟ್ರಿಕ್ಸ್ ಏನು ಕೆಲಸ ಮಾಡ್ತದೆ ಮ್ಯಾಮ್? ಏನು ರೋಲ್? Indian Association of Pediatrics is mainly an association where it upgrades our intelligent, not intelligence, about our understanding of the subject pediatrics. So we get lot of very good speakers, and they will update us about the present situation of that particular subject. So when I was the president, we got very good speakers. We brought all the pediatricians together. People used to come, pediatrician ಬರ್ತಾ ಇದ್ರು, ಕುಂದಾಪುರ, ಕಾರ್ಕಳ, ಅಲ್ಲಿಂದೆಲ್ಲ ಬರ್ತಾ ಇದ್ರು, and most of the time we got to know all of them. That is very important. ಇಲ್ಲದ್ರೆ ನಾವು ಒಂದು ಅಸೋಸಿಯೇಷನ್ ಇಲ್ಲದಿದ್ರೆ ಅವರು ಯಾರಂತ ಗೊತ್ತಿರುವುದಿಲ್ಲ. And luckily enough we don't have very ಗ್ರೇಟ್ ಕಾಂಪಿಟೇಷನ್. ಅವರು ಹೇಳ್ತಾ ಇದ್ದಾರೆ, ನಾವು ಹೇಳೋದು ಅವ್ರನ್ನು ಸರಿಯಾಗಿ ಅವ್ರು ಮಾಡಲಿಲ್ಲ ಸರಿಯಾಗಿ ಅಂತ ಯಾರು ಪೀಡಿಯಾಟ್ರಿಷಿಯನ್ ಹೇಳೋದಿಲ್ಲ. ಸೊ ವಿ ಜಸ್ಟ್ ಗಾಟ್ ಅಲಾಂಗ್ ವೆರಿ ವೆಲ್, ಆ್ಯಂಡ್ ವಿ ಬ್ರಾಟ್ ಸಾರ್ಟ್ ಆಫ್ ಎ ಕೊಹೆಸಿವ್ನೆಸ್ ಅಮಂಗ್ ದ ಪೀಡಿಯಾಟ್ರಿಷಿಯನ್. ಆ್ಯಂಡ್ main thing is to update our knowledge, to know what the present situation, rules and regulations, all those things. Okay. Yes. Ma'am, ನೀವು ಪ್ರೆಸಿಡೆಂಟ್ ಆಗಿದ್ದಾಗ ಯಾವೆಲ್ಲ ಆಕ್ಟಿವಿಟೀಸ್ಗಳನ್ನ ಮಾಡಿದ್ದೀರಿ ಅಲ್ಲಿ? Not very many. It's not meant really doing about social activities. It is mainly for pediatricians. Okay. Yeah. It is not for service to other. It is for increasing our knowledge, to get people to know what in the people who have been in the field for a very long time, to get them ಅವರನ್ನು ಬಂದು ನಮ್ಮ ಹತ್ರ ಮಾತಾಡಲಿಕ್ಕೆ, ಅವರಿಂದ ಕಲೀಲಿಕ್ಕೆ. That is the main intention. Yes. Okay. ಮತ್ತೆ ನಾವು ರೋಟ್ರಿಗೆ ಬರೋಣ. ಸೊ ನಿಮ್ಮ ಒಂದು ಈ ಪ್ರೊಫೆಷನ್ ಮಧ್ಯೆ ನೀವು ಹೇಳಿದ್ರಿ ಆಗ 2002 ಅಲ್ಲಿ ನೀವು ಜಾಯಿನ್ ಆದ್ರಿ ಅಂತ ಹೇಳಿ.
ನಿಮ್ಮ ಇನಿಷಿಯಲ್ ಡೇಸ್ ರೋಟ್ರಿಯಲ್ಲಿ ಯಾವ ರೀತಿ ಇತ್ತು? ನಿಮ್ಮ ಕ್ಲಬ್ಬಿಗೆ ಫಸ್ಟ್ ನೀವು ಬಂದಾಗ ಯಾವ ರೀತಿ ಒಂದು ಟೈಮ್? ಕ್ಲಬ್ಬಿಗೆ ಫಸ್ಟ್ ಬಂದಾಗ ನನಗೆ ಹೆದರಿಕೆ ಆಗಿತ್ತು. ಯಾಕೆಂದರೆ ಅವರೆಲ್ಲ ಇದ್ದವರು ತುಂಬ ದೊಡ್ಡವರು, ಸೊಸೈಟಿಯಲ್ಲಿ ತುಂಬ ದೊಡ್ಡವರು. HNS ರಾವ್ ಅವರಿದ್ದರು, ಬೇರೆ ಬೇರೆ ಜನರು, ಅವರೆಲ್ಲ ನನಗಿಂತ ತುಂಬ ಸೀನಿಯರ್ ಆಗಿದ್ದರು. ಆ್ಯಂಡ್ ನನಗೆ ರೊಟೇರಿಯನ್ ಅಂದರೆ ಅಯ್ಯೋ ದೊಡ್ಡವರ ವಿಷಯ, ಅವ್ರ ಹತ್ರೊಳಗೆ ನನಗೆ ಆಗ್ತದಾ ಇಲ್ವಾ ಅಂತ ನನಗೆ ಒಂದು ಹೆದರಿಕೆ ಇತ್ತು. ಬಟ್ ವಿ ಗಾಟ್ ಟು ಮತ್ತೆ ಆಗ್ತಾ ಬರ್ತಾ ಇರುವಾಗ ಅವ್ರದ್ದು ವಿ ನ್ಯೂ ದಟ್ we are also the same and they are also less like us, and it was nice in the fact important ಅಂದರೆ ಅವರು ಅಂಥ ದೊಡ್ಡವರ ಹತ್ರ ನಾವೊಂದು ಸಂಪರ್ಕಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತಂತ ಅದು ನನಗೆ ಒಂದು ಹೆಮ್ಮೆ ಆಗ್ತಿತ್ತು. ವಿ ಗಾಟ್ ಟು ಲರ್ನ್ ಫ್ರಮ್ ದೆಮ್. ವಾಟ್ ಐ ಹ್ಯಾವ್ ಲರ್ನ್ ದಟ್ ಎವ್ರಿ ರೊಟೇರಿಯನ್ ವೆನ್ ಯು ಜಾಯಿನ್, ನಮಗೆ ಒಂದು ಹೇಗೆ ಒಂದು ಶಿಸ್ತು ಇರ್ತದೆ, ಒಂದು ಮೀಟಿಂಗ್ಸನ್ನು ಹೇಗೆ ಆರ್ಗನೈಸ್ ಮಾಡಬೇಕು, ಆ್ಯಂಡ್ ವರ್ಕಿಂಗ್ ಟುಗೆದರ್ ಆ್ಯಂಡ್ ಹೌ ಟು ವರ್ಕ್ ಟುಗೆದರ್ ಅಲಾಂಗ್ ವಿತ್ ಎವ್ರಿಬಡಿ ಎಲ್ಸ್, ಅದು ನಮಗೆ ಒಂದು ತಿಳುವಳಿಕೆ ಬರ್ತದೆ. ಕೆಲವು ಸಲ ನಮಗೆ ಒಂದು ಕೆಲಸ ಮಾಡಬೇಕಂತ ಹೇಳುವಾಗ ನಾವೇ ಒಂದು ಒಬ್ಬರೇ ಮಾಡೋದು ಭಾಳ ಸುಲಭ. ಆದರೆ ಎಲ್ಲರನ್ನು ಒಟ್ಟಿಗೆ ಸೇರಿಸ್ಕೊಂಡು ಎಲ್ಲರೊಟ್ಟಿಗೆ ಮಾಡೋದು, ಅವರವರ ಐಡಿಯಾಸನ್ನು ತಗೊಳ್ಳೋದು, ಅವರ ಐಡಿಯಾಸಿಗೆ ಇಂಪಾರ್ಟೆನ್ಸ್ ಕೊಡುವುದು, ಅವರನ್ನು ರೆಕಗ್ನೈಸ್ ಮಾಡೋದು, ಇದೆಲ್ಲ ನಾವು ರೋಟರಿಯಲ್ಲಿ ಕಲಿತೇವೆ. ಹೌದು ಮ್ಯಾಮ್, 2005 ನೀವು ಮತ್ತೆ ಪ್ರೆಸಿಡೆಂಟ್ ಆಗ್ತೀರಿ. ಸೊ ವೆರಿ ಶಾರ್ಟ್ ಗ್ಯಾಪಲ್ಲಿ ನೀವು ಪ್ರೆಸಿಡೆಂಟ್ ಆಗ್ತೀರಿ. ಸೊ ಈ ಪ್ರೆಸಿಡೆಂಟ್ ಟೈಮ್ ನಿಮ್ದು ಹೇಗಿತ್ತು? ಆ ಪೀರಿಯಡ್ ಹೇಗಿತ್ತು? ಅಲ್ಲಿ ಆ್ಯಕ್ಟಿವಿಟೀಸ್ಗಳು ಹೆಕ್ಟಿಕ್ ಆಗಿತ್ತು. ಬಿಕಾಸ್ ನನಗೆ ಓನ್ಲಿ 3 years ಆಫ್ ಎಕ್ಸ್ಪೀರಿಯನ್ಸ್ ರೋಟ್ರಿಯಲ್ಲಿತ್ತು. ಬಟ್ ವಿ ಮ್ಯಾನೇಜ್ಡ್. ಐ ಹ್ಯಾಡ್ ವೆರಿ ಗುಡ್ ನಮ್ಮ ಕ್ಲಬ್ಬಿಗೆ ಫ್ಯಾಂಟಾಸ್ಟಿಕ್ ಸೆಕ್ರೆಟರಿ ಶುಭಾ, ರೊಟೇರಿಯನ್ ಶುಭಾ, ನಿಮಗೆ ಗೊತ್ತುಂಟು, ನೀವು ಇಂಟರ್ವ್ಯೂ ಮಾಡಿದ್ದೀರಿ ಅವರನ್ನು. ಶಿ ವಾಸ್ ಅವರ್ ಸೆಕ್ರೆಟರಿ ಆ್ಯಂಡ್ ವಿ ಬೋತ್ ಗಾಟ್ ಲಾಂಗ್ ವೆರಿ ವೆಲ್ ಟುಗೆದರ್. ಆ್ಯಂಡ್ ನಾವು ಎಲ್ಲಿಯಾದರೂ ಹೋಗಬೇಕಾದ್ರೆ ಒಟ್ಟಿಗಾಗಿ ಹೋಗ್ತಾ ಇದ್ರು, ಎಲ್ಲ ಕೆಲಸ ಮಾಡಿದ್ರು ಒಟ್ಟಿಗಾಗಿ ಮಾಡ್ತಾ ಇದ್ವಿ. ಸೊ ಇಟ್ ವಾಸ್ ಅ ನೈಸ್ ಪೀರಿಯಡ್. ಮ್ಯಾಮ್, ನೀವು ಇನ್ನು ಪೋಲಿಯೋದ ವಿಚಾರಕ್ಕೆ ಬಂದರೆ ಅಲ್ಲಿ ತುಂಬ ಕೆಲಸಗಳನ್ನು ಮಾಡಿದ್ದೀರಿ ರೋಟ್ರಿ ಥ್ರೂ ಅಲ್ಲಿ. ಸೊ ಈ ಒಂದು ಪೋಲಿಯೋ ವಿಚಾರದಲ್ಲಿ ರೋಟ್ರಿಯ ಯಾವ ಪಾತ್ರ ಉಂಟು? ಯಾಕೆ ಈ ಒಂದು ಇನಿಷಿಯೇಟಿವನ್ನು ರೋಟ್ರಿ ತಗೊಳ್ತು, ಮತ್ತು ಇವತ್ತು ಎಲ್ಲಿ ಬಂದು ರೀಚ್ ಆಗಿದೆ ಮ್ಯಾಮ್ ಈ ಒಂದು ಪ್ರಾಜೆಕ್ಟ್? ಫಸ್ಟ್ ಅದು ರೋಟ್ರಿಯನ್ನು ಹೋಗಲಾಡಿಸ್ಬೇಕಂತ ಒಂದು ಐಡಿಯಾ ಬಂದದ್ದು ರೋಟ್ರಿಗೆ. ಯಾವ ಗೌರ್ಮೆಂಟಿಗೂ ಎಷ್ಟೋ ಮಕ್ಕಳು ಅದರಿಂದ ಪ್ರಾಬ್ಲಮ್ಸ್ ಬಂದಿದೆ. ಆದರೆ ಯಾವ ಗೌರ್ಮೆಂಟು ಸಹ ಅದು ಹೋಗಬೇಕು, ಅದನ್ನು ನಿವಾರಿಸಬೇಕಂತ ಯಾರಿಗೂ ಅದು ಐಡಿಯಾ ಬರಲಿಲ್ಲ. ಈ ಐಡಿಯಾ ಬಂದದ್ದು ಫಿಲಿಪೀನ್ಸಲ್ಲಿ. ನಾವು ರೋಟ್ರಿ ಅದು ಪೋಲಿಯೋ ಡ್ರಾಪ್ಸ್ ಹಾಕಿ ಒಂದು ಪೋಲಿಯೋ ಪ್ರೋಗ್ರಾಮ್ ಮಾಡಿದಾಗ ಮಾತ್ರ ಯಾಕೆ ಇಡೀ ಭೂಲೋಕದಲ್ಲಿ ಮಾಡಬಾರ್ದು ಅಂತ ಅನಿಸಿಕೊಂಡು ಅದನ್ನು ಶುರು ಮಾಡಿದ್ದು. ಸಿ ಎನಿ ಐಡಿಯಾ, ಇಟ್ಸ್ ವೆನ್ ಸಂಬಡಿ ಗೆಟ್ಸ್ ದ ಐಡಿಯಾ, ಯು ಟೆನ್ ಟು ಫರ್ಗೆಟ್ ದಟ್ ವೇರ್ ದ ಐಡಿಯಾ ಸ್ಟಾರ್ಟೆಡ್. Yes. Okay, and then finally you don't give that importance to them. But it was Rotary who got the idea and also persisted in the idea. ಯಾಕಂದರೆ ಎಲ್ಲ ಗೌರ್ಮೆಂಟನ್ನು ಇನ್ಫ್ಲೂಯೆನ್ಸ್ ಮಾಡಿ ಪೋಲಿಯೋ ಇರಾಡಿಕೇಷನ್ ಆಗಬೇಕು ಅಂತ ಹೇಳುವುದು ರೋಟ್ರಿಯಿಂದ. And now many people think that Rotary has nothing much to do about it. But no, that idea, to make an idea work and to see its end is also something great. And only because of Rotary it's being done. I just want everybody who are going to see this, I just want the Rotary, it's because of Rotary that polio is really eradicated, because the persistence of Rotary that now we're almost going to eradicate polio. Yes. Ma'am, ಇನ್ನೊಂದು, ನೀವೀಗ 2002 ಅಲ್ಲಿ ಜಾಯಿನ್ ಆಗ್ತೀರಿ ರೋಟ್ರಿ, 2005 ಅಲ್ಲಿ ಪ್ರೆಸಿಡೆಂಟ್ ಆಗ್ತೀರಿ. ಸೊ ಅಲ್ಲಿಂದ 2022ಗೆ ಡಿಸ್ಟ್ರಿಕ್ಟ್ ಗವರ್ನರ್ ಆಗುವವರೆಗೆ ಬೇರೆ ಬೇರೆ ಹುದ್ದೆಗಳನ್ನು ನೀವು ಅಲಂಕರಿಸಿದ್ರಿ. ಸೊ ಈ ಒಂದು ಎಕ್ಸ್ಪೀರಿಯನ್ಸ್, ಈ ಒಂದು ಜರ್ನಿ ನಿಮ್ದು ಹೇಗಿತ್ತು? I've enjoyed every the work. First ನಾನು ಸ್ಟಾರ್ಟ್ ಮಾಡಿದ್ದು ಕಲ್ಚರಲ್ ಚೇರ್ಮನ್ ಆಗಿ, and tried to introduce a little bit of new ideas into each thing. Whether it worked or not, that's a different matter. But during the maternal and child health was my portfolio for many years. And otherly I tried to give an awareness of nutrition for children, women problems, breastfeeding problems. Idella namge usual topics of maternal and child health vishaya. Educational problems. Then we had about learning disability also. I was a chairman for one year in 9-10, and that also I tried to make people aware, because only then I worked also on autism. And autistic children are difficult children and they can be modified behavior, but it's very, very difficult for an autistic child to be like a normal adult. But in learning disability, there is a chance that child will grow up to be normal. Okay.
So that is really why I am focusing about that when we are gone. ಸೊ ಮ್ಯಾಮ್, ನಾವು ಆವಾಗ ಡಿಸ್ಕಸ್ ಮಾಡ್ತಾ ರೋಟ್ರಿಯಲ್ಲಿ ಯಾವ ರೀತಿ ಬದಲಾವಣೆ ಆಯಿತು ಲೇಡೀಸ್ ಎಂಟ್ರಿ ಆದ ನಂತರ, ಇದರ ಬಗ್ಗೆ ನಾವು ಮಾತಾಡಿದ್ವಿ. ಬಟ್ ಏನದು ಇನ್ಸಿಡೆಂಟ್ ಅಥವಾ ಏನು ಒಂದು ಸಿಚುವೇಶನಲ್ಲಿ ವುಮೆನ್ ಎಂಟ್ರಿ ಆಯಿತು ರೋಟ್ರಿಗೆ, ಅದರ ಬಗ್ಗೆ ಸ್ವಲ್ಪ ತಿಳಿಸ್ಬೋದು? ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಅದು. ಯಾಕಂದರೆ ವಿಮೆನ್ ವಾಂಟಿಂಗ್ ಟು ಜಾಯಿನ್ ರೋಟ್ರಿ ಸುಮಾರು ವರ್ಷಗಳಿಂದ ನಡೀತಾ ಇತ್ತು. ಆದರೆ ಒಂದು ಸಣ್ಣ ಕ್ಲಬ್ ಆಫ್ ಡುವಾರ್ಟೆ ಅಂತ ಒಂದು ಕ್ಯಾಲಿಫೋರ್ನಿಯಾ ಹತ್ತಿರ ಉಂಟು. ಸೊ ಅವರು ಹೇಳಿದ ಅವರಿಗೆ ಮೆಂಬರ್ಶಿಪ್ ಯಾವಾಗಲೂ ನಮಗೆ ಒಂದು ದೊಡ್ಡ ಸಮಸ್ಯೆ. ಅವರಿಗೆ ಮೆಂಬರ್ಶಿಪ್ ಇರಲಿಲ್ಲ, ಯಾರು ಜಾಯ್ನ್ ಆಗಲಿಲ್ಲ. ಸೊ ಅವರೊಂದು 3 ಜನ ಲೇಡಿ ಮೆಂಬರ್ಸನ್ನು ಜಾಯ್ನ್ ಮಾಡಿದರು, ಯಾರ ಹತ್ರ ಹೇಳಲಿಲ್ಲ. ಸೊ ಅವರು ಆಗ ರೋಟ್ರಿಯಲ್ಲಿ ರೂಲ್ ಇತ್ತು, ಯಾರು ನೋ ವಿಮೆನ್ ಮೆಂಬರ್ಸ್ ಅಲೌಡ್. ಸೊ ಆಗ ಮೆಂಬರ್ಶಿಪ್ದ ಹೆಸರನ್ನು ನಾವು RIಗೆ ಕಳಿಸ್ಬೇಕು. RI ಅಂದರೆ ರೋಟ್ರಿ ಇಂಟರ್ನ್ಯಾಷನಲ್ ಕಳಿಸ್ಬೇಕು. ಸೊ ಅವರ ಹೆಸರನ್ನು ಅವರು ಖಾಲಿ ಅವರ ಹೆಸರನ್ನು ಮಾತ್ರ ಕೊಟ್ಟು ಸರ್ನನ್ನು KT ಅಂತ ಏನಾದ್ರು ಬರೆದ್ರು. ಸೊ ಅವರ ಹೆಸರಿಂದ ಅದು ಗೊತ್ತಾಗ್ತಿಲ್ಲ ಅವ್ರ ಮೇಲ್ ಆರ್ ಫೀಮೇಲ್. ಸೊ ಅದು ಯಾರು ಸಜೆಸ್ಟ್ ಮಾಡಿದ್ದು? ಆ ಡಿಸ್ಟ್ರಿಕ್ಟ್ ಗವರ್ನರೇ, ಆ ವರ್ಷದ ಡಿಸ್ಟ್ರಿಕ್ಟ್ ಗವರ್ನರ್ ಅಲ್ಲಿದ್ದ. ಸೊ ಹಿ ಸೆಡ್ ಜಸ್ಟ್ ಸೆಂಡ್ ಇಟ್ ವಿತ್ ಓನ್ಲಿ ದ ಇನಿಷಿಯಲ್ಸ್ ಅಂತ ಹೇಳಿದರು. ಸೊ ದೇ ಸೆಂಡ್ ಇಟ್ ಆ್ಯಂಡ್ ದೆನ್ ಆಫ್ಟರ್ ಸಮ್ ಟೈಮ್ ದ ಗವರ್ನರ್ ಕೇಮ್ ಟು ದ RI rep came to see the club. They want 3 women members. How did you get women members? You're not allowed to have joint women. And so they said, no, you can't have. And so they removed the charter of the club. A club is the charter ಅಂದರೆ ಅದು recognized by RI ಬರುವುದು ಒಂದು ಚಾರ್ಟರ್ ಉಂಟು. ಸೊ ಆ ಚಾರ್ಟರ್ ತೆಗೆದು ಬಿಟ್ರು. So this club not bothered. They said they called themselves the ex-club of Duarte. Yes, and they called up and they continued with the women membership. They didn't take the women. And then the RI said, no, you cannot exist anta helidaga they went to court. And they went to California court, and California court said RI has got the right to say that they can't exist. So they lost the case. Then they went to the Supreme Court. There also the High Court upheld the decision. Then they went to Supreme Court. This happened in 1977. And then in 1987, almost for more than 10 years, they went through all these courts. 87 they got the Supreme Court said that they can admit women because it's only a service organization. There is no need to avannu hage separate madudu sari alla anta helkondu we can. And then we always have a council on legislations and every 3 years ige naditade. And that on 89 council of legislations it came that women can be admitted to Rotary, and 89 women started being it became legally admitted. Before that also women were there in Rotary, but from 89 onwards legally we were admitted to Rotary. Yes. I always feel like when you think of something that is a good idea and it's a right idea, you don't stop. Ondu sarti ondu court fail adre they didn't stop. ಅವ್ರಿಗೆ ಗೊತ್ತುಂಟು ಬಟ್ ವಾಟ್ ಈಸ್ ದ ರೀಸನ್ ಟು ಸೇ ನೋ ವಿಮೆನ್? ಎವ್ರಿ ಅದರ್ ಅಸೋಸಿಯೇಷನ್ ಹ್ಯಾವ್ ಗಾಟ್ ವಿಮೆನ್. ವಾಟ್ ಐ ಆಲ್ಸೋ ಫೀಲ್ ಅಂದರೆ ನನಗೆ ವೆನ್ ಐ ವಾಸ್ ಬಾರ್ನ್ ಇನ್ 1956 till 1977 ವಿಮೆನ್ ಮ್ಯಾನ್ ನಾಟ್ ಇವನ್ ಥಿಂಕಿಂಗ್ ಆಫ್ ಕಮಿಂಗ್ ಇನ್ ಟು ರೋಟ್ರಿ. ದೆನ್ ಐ ವಾಸ್ ಥಿಂಕಿಂಗ್ ನನಗೆ ಟೀನೇಜ್ ಮೋರ್ ದನ್ 20 years ಇರುವಾಗ ಐ ಕುಂಟ್ ಹ್ಯಾವ್ ಜಾಯಿಂಟ್ ರೋಟ್ರಿ. Only afterwards all these rules came up. And now it's impossible for us to think ನಮಗೆ ವಿಮೆನ್ ರೋಟ್ರಿ ಸೇರ್ಲಿಕ್ಕೆ ಆಗೋದಿಲ್ಲ ಅಂತ ನಮಗೆ ಆಲೋಚನೆ ಮಾಡಲಿಕ್ಕೆ ಸಹ ಆಗೋದಿಲ್ಲ. ಹೌದು. ಎಸ್ ಮ್ಯಾಮ್, ಈಗ ಕೋವಿಡ್ ಎಲ್ಲವನ್ನು ಕೂಡ ಎಫೆಕ್ಟ್ ಮಾಡಿದೆ. ಸೊ ಅದೇ ರೀತಿ ಸ್ವಲ್ಪ ಮಟ್ಟಿಗೂ ಕೂಡ ರೋಟ್ರಿಯನ್ನು ಕೂಡ ಎಫೆಕ್ಟ್ ಮಾಡಿರಬಹುದು. ಸೊ ಅದರ ಪ್ರಾಜೆಕ್ಟ್ಸ್ಗಳಿಗೆ ಏನಾದರೂ ತೊಂದರೆ ಬಂದಿದೆ ಮ್ಯಾಮ್? ರೋಟ್ರಿ ಹ್ಯಾಸ್ ರಿಸನ್ ಅವ್ರು ತುಂಬ ಕೆಲಸ ಈ ಕೋವಿಡ್ ಟೈಮಲ್ಲಿ ಮಾಡಿದೆ. ಬಿಕಾಸ್ ವಿ ಹ್ಯಾವ್ ಸ್ಪೆಂಟ್ ಮೋರ್ ದೆನ್ crores and crores of money for the COVID, providing masks, providing oxygen generators, providing gowns for the doctors, for the frontline workers, and for all these tests, for swab tests and RT-PCR tests. All that crores of money has been sent. We have got something called a disaster management fund. So from the moment we came to know about COVID, $25,000 were given to each district. And with that was used for giving all the supplies to all the frontline workers, police people, everybody. So a lot of work has been done. And also Rotary suffered.
because we were unable to have proper meetings. Everything was online and virtual, and so the real physical contact was very, very less, and Rotary suffered because of that. And it is still suffering because we were supposed to have an international assembly in January 14th, and everything, all of us got the tickets and hotel bookings and everything, we got it. And now because of rising cases in USA, it has been cancelled and made into a virtual. Many people are disappointed about it, but that's how it is. ಮ್ಯಾಮ್, ನಿಮ್ಮ ಲೈಫಲ್ಲಿ ರೋಟರಿ ಯಾವ ರೀತಿ ಇಂಪ್ಯಾಕ್ಟ್ ಮಾಡಿದೆ ಮ್ಯಾಮ್? It has given me great friends, very, very knowledgeable people, very, very nice people, and who have always been there for me when things are getting tough. And I have learned how to organize, how to be a little more meticulous, and how to manage things together and bring people together. And but most of all, I am very thankful to the wonderful friends that I have made. Yes. ಮ್ಯಾಮ್, ತುಂಬ ಜನ ವೀಕ್ಷಕರು ಈಗ ಕಾರ್ಯಕ್ರಮ ನೋಡ್ತಾ ಇರ್ತಾರೆ. ಸೊ ಅವ್ರು ಯಾಕೆ ರೋಟರಿಯನ್ನು ಸೇರಬೇಕು? ರೋಟರಿ ಸೇರಿದ್ರೆ ಏನನ್ನು ಅವ್ರು ಪಡ್ಕೊಳ್ತಾರೆ ಮತ್ತು ಅವ್ರು ಏನನ್ನು ಕೊಡ್ಬೋದು ಮ್ಯಾಮ್? ನೀವು ಖಂಡಿತವಾಗಿ ರೋಟರಿ ಸೇರಿದರೆ ಯು ವಿಲ್ ಬಿ ಎ ಬೆಟರ್ ಪರ್ಸನ್. ಇಂಡಿವಿಜುವಲಿ ಯು ವಿಲ್ ಬಿ ಎ ಬೆಟರ್ ಪರ್ಸನ್. ಯು ವಿಲ್ ಹ್ಯಾವ್, ನೀವು ರೋಟ್ರಿ ಜಾಯ್ನ್ ಆಗೋದು ಒಂದು ಸರ್ವಿಸ್ ಆ್ಯಕ್ಟ್. ನಮಗೆಲ್ಲರಿಗೂ ಒಂದು ನಮ್ಮ ಕಮ್ಯುನಿಟಿಗೆ ನಾವೇನಾದರೂ ಸರ್ವಿಸ್ ಮಾಡಬೇಕು, ಅದನ್ನು ಇಂಪ್ರೂವ್ ಮಾಡಬೇಕಂತ ಒಂದು ನಮಗೆಲ್ಲರಿಗೂ ಒಂದು ಆಸೆ ಉಂಟು. ನಮ್ಮ ಪ್ರೊಫೆಷನ್ಸ್ ಆರ್ ಇಂಪಾರ್ಟೆಂಟ್, ಬಟ್ ಆಲ್ವೇಸ್ ಗಿವಿಂಗ್ ಬ್ಯಾಕ್ ಟು ದ ಕಮ್ಯುನಿಟಿ ಇಸ್ ಆಲ್ಸೋ ವೆರಿ, ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಪ್ಲೇಸ್ ಐ ಫೀಲ್ ದಟ್ ವೆನ್ ಯು ಜಾಯಿನ್ ರೋಟ್ರಿ, ನಾವು ಒಂದು ಕೆಲಸ ಮಾಡಬೇಕಂತಿದ್ರೆ ಭಾಳ ಕಷ್ಟ ಉಂಟು, ಭಾಳ ಹಣ ಖರ್ಚಾಗ್ತದೆ. ನಾವೆಲ್ಲರೂ ಒಟ್ಟು ಸೇರಿಕೊಂಡು ಮಾಡುವಾಗ ಅದು ಸುಲಭ ಆಗ್ತದೆ ಮತ್ತು ಅದಕ್ಕೆ ಒಂದು ಸಂತೋಷ ಉಂಟು. ಆ್ಯಂಡ್ ಯು ಕ್ಯಾನ್ ಡೂ ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಜೆಕ್ಟ್ಸ್ ಆ್ಯಂಡ್ ಹೆಲ್ಪ್ ಯುವರ್ ಕಮ್ಯುನಿಟಿ. ಫೈನಲಿ ವಿ ಬಿಲಾಂಗ್ ಟು ಆರ್ ಕಮ್ಯುನಿಟಿ, ಆ್ಯಂಡ್ ವೆನ್ ವಿ ಹೆಲ್ಪ್ ಆರ್ ಕಮ್ಯುನಿಟಿ, ದಟ್ಸ್ ವಾಟ್ ಗಿವ್ಸ್ ಅಸ್ ಹ್ಯಾಪಿನೆಸ್, ಡೆಫಿನೆಟ್ಲಿ. ಮ್ಯಾಮ್, ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನಮಗೆ ಅಮೂಲ್ಯವಾಗಿರುವಂಥ ಟೈಮನ್ನು ಕೊಟ್ಟಿದ್ದೀರಿ. ಸೊ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ತಮಗೆ ಆತ್ಮೀಯವಾಗಿ ಧನ್ಯವಾದ. ಥ್ಯಾಂಕ್ ಯು ಶ್ರೇಯಸ್, ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಮುಂದಿನ ಎಜುಕೇಷನಿಗೂ ಹಾಗೂ ನಿನ್ನ ಲೈಫಲ್ಲಿ ಸಹ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಜೊತೆಗೆ ಡಾಕ್ಟರ್ ಗೌರಿ ಅವರಿದ್ದಾರೆ. ಇಷ್ಟೊತ್ತು ಅವರ ಒಂದು ರೋಟರಿಯ ಜರ್ನಿಯ ಕುರಿತು, ಅವರ ಫ್ಯೂಚರ್ ಪ್ಲಾನ್ಸ್ಗಳ ಕುರಿತು ಮತ್ತು ಅವರ ಒಂದು ಪ್ರೊಫೆಷನಲ್ ಲೈಫ್ನ ಕುರಿತು ಕೂಡ ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರು. ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಮುಂದಿನ ವಾರ ಇನ್ನೊಬ್ಬರು ಅತಿಥಿ ನಮ್ಮನ್ನು ಸೇರ್ಕೊಳ್ತಾರೆ. ಆಗ ಮತ್ತೆ ಭೇಟಿ ಆಗೋಣ. ಅಲ್ಲೇ ತನಕ ನಮಸ್ಕಾರ.